ನಮಸ್ಕಾರ ವೀಕ್ಷಕರೇ. ಶ್ರೀ ಕೇದಾರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಪಲ್ಲಕ್ಕಿ ಉತ್ಸವ ನೆರವೇರಿಸ್ತಾ ಇರೋದು. ಶ್ರೀ ಕೇದಾರಲಿಂಗೇಶ್ವರ ಜಾತ್ರೆ ಜೊತೆಗೆ ಶ್ರೀ ಭಾಗ್ಯವಂತಿ ಜಾತ್ರೆ ಹಾಗೂ ಅದರ ಜೊತೆಗೆ ಲಕ್ಷ್ಮೀ ದೇವಿ ಜಾತ್ರೆ ಒಂದೇ ಸಮಯದಲ್ಲಿ 3 ದೇವರ ಜಾತ್ರೆಗಳು ನಡೀತಾ ಇರೋದು. ಈ 3 ದೇವರನ್ನ ಪಲ್ಲಕ್ಕಿ ಉತ್ಸವ ನೀವು ಕಾಣಬಹುದು. ಇದು ವಿಶೇಷ ಅಂದ್ರಪ್ಪ ಅಂದ್ರೆ ನೋಡ್ಬೋದು, ಒಂದರ ಬೆನ್ನತ್ತಿ ಒಂದು ಪಲ್ಲಕ್ಕಿಗಳನ್ನು ಕಾಣಬಹುದು. ಈ ಜಾತ್ರೆಗಳು ಪ್ರತಿ ವರ್ಷ 2 ಸಮಯದಲ್ಲಿ ನಡೀತಾ ಇರೋದು. ಒಂದು ದೀಪಾವಳಿ, ಇನ್ನೊಂದು ಯುಗಾದಿ. ಪ್ರತಿ ಜಾತ್ರೆಯಲ್ಲಿಯೂ ವರ್ಷಿಗೆ ಒಂದೇ ಸಲ ನಡೆದ್ರೆ ಈ ಕೇದಾರಲಿಂಗೇಶ್ವರ ಹಾಗೂ ಭಾಗ್ಯವಂತಿ ಹಾಗೂ ಲಕ್ಷ್ಮೀದೇವಿ ಜಾತ್ರೆಯು ವರ್ಷದಲ್ಲಿ 2 ಬಾರಿ ಜಾತ್ರೆ ನಡೆಯೋದು ವಿಶೇಷ ವೀಕ್ಷಕರೇ. ಇಲ್ಲಿ ಆ ಜಾತ್ರೆಗೆ ಪಲ್ಲಕ್ಕಿ ಉತ್ಸವವನ್ನು ಊರಲ್ಲಿ ಹೋಗುವಾಗ ಓಣಿಯಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮನೆಯವರೆಲ್ಲರೂ ನೈವೇದ್ಯ ಹಾಗೂ ಮೀಸಲು ನೀರು ಅದರ ಜೊತೆಗೆ ಟೆಂಗ್ಗಳನ್ನು ತಗೊಂಡು ಹೊಡೆಯೋದನ್ನು ಕಾಣಬಹುದು. ಪ್ರಿಯ ವೀಕ್ಷಕರೇ, ಇಲ್ಲಿ ಪಲ್ಲಕ್ಕಿ ಹೊತ್ತಿರತಕ್ಕಂಥ ಏನು ಅದು ಪೂಜಾರಿ ಇದಾನಲ್ಲ, ಅವ್ರನ್ನ ಪಾದಗಳಿಗೆ ನಮಸ್ಕರಿಸೋದು. ಆಮೇಲೆ ಅದರ ನೀರನ್ನು ಮೀಸಲು ನೀರು ಹಾಕಿ ನೋಡ್ಬೋದು, ಕಾಣಬಹುದು. ಮೀಸಲು ನೀರನ್ನು ಹಾಕಿ ಸುಡ್ತಾ ಇದ್ದಾರೆ ಕಾಲಿಗೆ. ಮೀಸಲು ನೀರು ಹಾಕಿ ದೀರ್ಘದಂಡದ ನಮಸ್ಕಾರ ಮಾಡ್ತಾ ಇರೋದು ಇದು ಹಿಂದೂ ಸಂಪ್ರದಾಯದಲ್ಲಿ ಇರತಕ್ಕಂಥ ಒಂದು ಪದ್ಧತಿ. ಅದರ ಜೊತೆಗೆ ಅಲ್ಲಿ ಈ ಮಹಿಳೆಯರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಎಲ್ಲರೂ ಕಾಣಬಹುದು. ಅಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣಬಹುದು, ಛತ್ರಿ ಟೈಪ್ ಕಾಣ್ತಾ ಇದೆ ನೋಡಿ. ಇದರ ಸಂಬಂಧ ಛತ್ರಿಗಳನ್ನು ಇದೆ ನೋಡಿ. ಹಾಗೆ ಇವತ್ತು ಡೊಳ್ಳೆ ಕುಣಿತನೂ ಇರ್ಬೋದು. ಅದ್ರ ಜೊತೆಗೆ ಇಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಜೊತೆಗೆ ಮುಂದುಗಡೆ ಡೊಳ್ಳೆಗಳನ್ನು ಕುಣಿತಕೊಂಡು ಮೆರವಣಿಗೆ ಮುಖಾಂತರ ಹೋಗ್ತಾ ಇರೋದು ವೀಕ್ಷಕರು ನೋಡ್ಬೋದು. ಅಲ್ಲಿ ಕುಣಿತಾ ಇದ್ದಾರೆ, ಡೊಳ್ಳನ್ನು ಹಾಕಿಕೊಂಡು ಕುಣಿತಾ ಇದ್ದಾರೆ ನೋಡ್ಬೋದು ಅಲ್ಲೆಲ್ಲ ವೀಕ್ಷಕರೇ. ಇಲ್ಲಿ ವೃದ್ಧ ಹಿಡಿದು ಎಲ್ಲರೂ ಹೋಗ್ತಾ ಇದ್ದಾರೆ. ಈ ಪಲ್ಲಕ್ಕಿ ಉತ್ಸವದಲ್ಲಿ ಓಣಿ ಹೋಗುವಾಗ ಅಲ್ಲಿ ತಮ್ಮ ಮನೆಯಿಂದ ನೀರನ್ನು ತೆಗೆದುಕೊಂಡು ಹಾಗೆ ನೈವೇದ್ಯ ಟೆಂಗನ್ನು ತೆಗೆದುಕೊಂಡು ಅಲ್ಲೇ ರಸ್ತದಲ್ಲೇ ಹೊಡೆಯುತ್ತಿರೋದು ಕಾಣ್ಬೋದು ವೀಕ್ಷಕರೇ. ಹಾಗೆ ಅಲ್ಲಿ ಛತ್ರಿ ಟೈಪ್ ಕಾಣ್ತಾ ಇದೆಯಲ್ಲ, ಛತ್ರಿ ಅದಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ ಪಲ್ಲಕ್ಕಿಯಲ್ಲಿರ್ತಕ್ಕಂಥ ದೇವರಿಗೆ ಬಿಸಿಲು ಬೀಳದೇ ಇರಲಿ ಅಂತೇಳಿ ಅದನ್ನು ಮೇಲ್ಗಡೆ ಹಿಡಿಯೋದ್ರ ಸಲುವಾಗಿ ಅದು ಛತ್ರಿಗಳನ್ನು ಇಟ್ಟಿರೋದು ಕಾಣ್ಬೋದು ವೀಕ್ಷಕರೇ. ನೀವಲ್ಲಿ ಛತ್ರಿಗಳನ್ನು ಕಾಣ್ತಾ ಇದ್ದಾರೆ. ಹಾಗೆ ಈ ಪಲ್ಲಕ್ಕಿ ಮೇಲೆ ನೋಟಿನ ಕಂತೆಗಳು ಕಾಣ್ತಾ ಇದೆ ನೋಡಿ ವೀಕ್ಷಕರೇ. ಅದು ಯಾವ ಥರ ನೋಟನ್ನು ಅಂಟಿಸಿದ್ದಾರೆ ನೋಡಿ. ಆ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ದೇಣಿಗೆಯನ್ನು ಅವರು ಆ ನೋಟನ್ನು ಪಲ್ಲಕ್ಕಿ ಮೇಲೆ ಅಂಟಿಸಿದ್ದಾರೆ. 100, 200, 500, 1000, 200 ಇಲ್ಲ 1000 ನೋಟ್ ಅಂತ ಇವಾಗಿಲ್ಲ. 500 ಆಗಿಲ್ಲ, 2000 ನೋಟ್ ಅಷ್ಟೇ ಇರೋದು. ಅದ್ರ ಜೊತೆಗೆ ಈ ಜಾತ್ರೆಯಲ್ಲಿ ಯಾವ ಥರ ಅಂತಂದ್ರೆ ಈ ವಿಶೇಷ ಅಂತಂದ್ರೆ ಈ ಬಜ್ಜಿ, ಜಿಲೇಬಿ ಹಾಗೂ ಇನ್ನಿತರ ಸ್ವೀಟನ್ನು ಮಾರಾಟ ಆಗ್ತಾ ಇರ್ತದೆ, ಇಲ್ಲಿ ಕಾಣ್ಬೋದು ನೀವು. ಅದರ ಜೊತೆಗೆ ಇಲ್ಲಿ ಜಾತ್ರೆಯಲ್ಲಿ ಈ ಮಕ್ಕಳ ಆಟಿಕೆ ಸಾಮಾನುಗಳನ್ನು ಹೆಚ್ಚು ಮಾರಾಟ ಆಗ್ತಿರ್ತದೆ ನೋಡ್ಬೋದು ವೀಕ್ಷಕರೇ. ಇಲ್ಲೆಲ್ಲ ಜ್ಯುವೆಲರ್ಸ್ ಇರ್ತಾವಲ್ಲ, ಈ ಉಮಾ ಗೋಲ್ಡ್ ಅಂತ ಕರಿತಾರಲ್ಲ, ಉಮಾ ಗೋಲ್ಡನ್ನು ಸಿಗುತ್ತದೆ. ಆಮೇಲೆ ಮಕ್ಕಳನ್ನ ಆಟಿಕೆ ಗೊಂಬೆಗಳು, ಚೆಂಡಾಗಿರ್ಬೋದು, ಎಲ್ಲ ರೀತಿಯಿಂದ ಬೆಲ್ಟ್ ಆಗಿರ್ಬೋದು, ಎಲ್ಲ ರೀತಿಯ ಸಿಗ್ತಾ ಇರ್ತದೆ. ಅದರಲ್ಲಿ ಜಾತ್ರೆಯಲ್ಲಿ ವೃದ್ಧರು ಹಿಡಿದು ಯುವಕರು ಹಿಡಿದು ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ತಿರುಗ್ತಾ ಇದ್ದಾರೆ ನೋಡಿ. ಎಲ್ಲರೂ ಅಲ್ಲೆಲ್ಲ ನೋಡ್ಬೋದು. ಈ ಜಾತ್ರೆ ಅಂದರೆ ಹಳ್ಳಿಗಳಲ್ಲಿ ಅಥವಾ ಈ ಪಟ್ಟಣಗಳಲ್ಲಿ ಎಲ್ಲಿ ಜಾತ್ರೆ ಇರಲಿ, ವಿಶೇಷಪ್ಪ ಅಂತಂದ್ರೆ ಮಕ್ಕಳ ಆಟಿಕೆಗಳನ್ನೇ ಹೆಚ್ಚು ವಿಶೇಷ ಇರ್ತದೆ ಅಲ್ಲೆಲ್ಲ. ಯಾಕಂದ್ರೆ ಜಾತ್ರೆಯಲ್ಲಿ ಹೋದಿರ್ತಕ್ಕಂಥ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳನ್ನು ಈ ಇರ್ತಕ್ಕಂಥ ಆಟಿಕೆ ವಸ್ತುಗಳನ್ನೇ ಹೆಚ್ಚನ್ನು ತೊಗೊಳ್ತಾ ಇರೋದು. ಹೀಗಾಗಿ ಅಲ್ಲಿ ನೀವು ಕಾಣ್ಬೋದು, ಸಣ್ಣ ಮಕ್ಕಳು ಹಿಡಿದು ಯುವಕರು ಹಾಗೆ ವೃದ್ಧರು ಎಲ್ಲರೂ ಕಾಣ್ಬೋದು ವೀಕ್ಷಕರೇ.
ನೀವು ನೋಡ್ಬೋದಲ್ಲಿ ಸಣ್ಣ ಬಾಲ್ಗಳನ್ನಿದ್ದಾವೆ, ಕಲರ್ ಕಲರ್ ಇರ್ತಕ್ಕಂಥ ಚೆಂಡು, ಪ್ಲಾಸ್ಟಿಕ್ ಬಾಲ್ಗಳು, ಹಾಗೆ ರಬ್ಬರ್ ಬಾಲ್ಗಳನ್ನು ಎಲ್ಲ ಕಾಣ್ಬೋದು. ಅಲ್ಲಿ ಜನಗಳೆಲ್ಲ ತೊಗೊಳ್ಳೋದಕ್ಕೆ, ಖರೀದಿ ಮಾಡೋದಕ್ಕೆ ಜನಗಳೆಲ್ಲ ಎಷ್ಟೊಂದು ಮುಗಿಬಿದ್ದಿದ್ದಾರೆ ನೋಡು. ಎಲ್ಲರೂ ಈ ನೇತಾಕಿದ್ದಾರೆ ನೋಡಿ ಎಲ್ಲ ಅಲ್ಲಿ, ಅವೆಲ್ಲ ತೊಗೊಳ್ಳೋದಕ್ಕೆ ಅಷ್ಟೊಂದು ಜನಗಳು ಮುಗಿಬಿದ್ದಿದ್ದಾರೆ. ಕಾಣಬೋದು ನೀವಲ್ಲೆಲ್ಲ ವಿಡಿಯೋದಲ್ಲಿರ್ತಕ್ಕಂಥಲ್ಲೆಲ್ಲ ಜಾತ್ರೆಯಲ್ಲಿರ್ತಕ್ಕಂಥ ಎಷ್ಟೊಂದು ಜನಗಳು ಇದ್ದಾರೆ ನೋಡಿ. ಹೆಣ್ಮಕ್ಳ ವಸ್ತುಗಳು ಏನಪ್ಪ ಅಂತಂದ್ರೆ ಅವರು ಯೂಸ್ ಮಾಡ್ತಕ್ಕಂಥ ರಬ್ಬರ್ ಬ್ಯಾಂಡ್ ಅವೆಲ್ಲ ಎಲ್ಲ ರೀತಿಯೂ ಇಲ್ಲಿ ಮಾರಾಟ ಆಗ್ತಿರ್ತವೆ. ಅದನ್ನೇ ತೊಗೊಳೋದಕ್ಕೆ ಎಷ್ಟೊಂದು ಜನಗಳು ಮುಗಿಬಿದ್ದಿದ್ದಾರೆ ನೋಡಿ, ಕಾಣ್ಬೋದು ವೀಕ್ಷಕರೇ. ಅದೇ ರೀತಿ ಇಲ್ಲಿ ಈ ಜಾತ್ರೆಯು 3 ಏನಿಲ್ಲ, ಈ ಜಾತ್ರೆ ಮಹೋತ್ಸವ ನಮ್ಮ ಗ್ರಾಮದಲ್ಲಿ ವರ್ಷಕ್ಕೆ 2 ಸಲ ಬರುತ್ತೆ. ದೀಪಾವಳಿಗೆ, ಯುಗಾದಿಗೆ ಒಂದು ಸಂತೋಷ ಕೊಡುತ್ತೆ ಮನಸ್ಸಿಗೆ. ಹಾಗೆ ಜನರು ಊರಿಗೆ ಹೋಗೋದು ಎಲ್ಲರೂ ಬರ್ತಾರೆ. ಆ ಊರು ತುಂಬ ಜನ ಇರುತ್ತೆ. ಹಾಗೆ ಜನರು ಜಾತ್ರೆ ಮಾಡೋದು ಜೋಗಿಯವರು ಬಂದಿರ್ತಾರೆ, ಅವರಿಗೆ ಜಾಗವಿಲ್ಲ. ಮಂದಿಯರಿಗೆ ಜನಗಳು ತಿರುಗಿ ಜಾಗ ಇಲ್ಲ. ಸ್ವಲ್ಪ ಜಾಗ ಇನ್ನೂ ಸ್ವಲ್ಪ ಅಗಲ ಮಾಡಬೇಕು. ಮೊದಲು ಇನ್ನೂ ಗಟ್ಟೋರು ಗಟ್ಟಾರ ಪಿಟಾರ್ ನೀರಿನ ವ್ಯವಸ್ಥೆ ಇದೆ, ಅದು ಇನ್ನೂ ಸ್ವಲ್ಪ ಸ್ವಚ್ಛತೆ ಮಾಡಬೇಕು ಪಂಚಾಯತಿಯವರು. ಹಾಗೆ ಬೆಳಗಾನೂರಿನಲ್ಲಿ ಸ್ವಲ್ಪ ಧೂಳು ತುಂಬ ಇದೆ, ಅದೆಲ್ಲ ಸ್ವಚ್ಛತೆ ಮಾಡಿದಾಗ ಇನ್ನೂ ಸ್ವಲ್ಪ ಚೆಂದ ಅನ್ನಿಸ್ಬೋದು ನಮ್ಮ ಜಾತ್ರೆ ಎಂದು ನಾನು ನಮಸ್ಕಾರ. ಇದು ವೀಕ್ಷಕರೇ, ಇವತ್ತು ಈ ಜಾತ್ರೆ ಜೊತೆಗೆ ಇನ್ನಿತರ ಹಲವಾರು ಸಮಸ್ಯೆಗಳನ್ನು ಯುವಕರನ್ನು ಹಂಚಿಕೊಂಡಿದ್ದಾರೆ. ಅದಕ್ಕೆ ಇನ್ನೊಂದು ವಿಚಾರ ಮಾಡೋಣ. ಏನಂತ ನಿಮ್ಮ ಅನಿಸಿಕೆ ಏನೋ ಜಾತ್ರೆ ಹೋಗ್ತಾಯಿದ್ರು? ನಿಮ್ಮ ಅನಿಸಿಕೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಸ್ವಲ್ಪ ಜಾಗ ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಸ್ವಲ್ಪ ಜಾಗ ಚೆನ್ನಾಗಿದ್ದರೆ ಜಾತ್ರೆ ತುಂಬ ಥ್ಯಾಂಕ್ಸ್ ವೀಕ್ಷಕರೇ. ಎಂದು ವಿಶೇಷ ಏನಪ್ಪ ಅಂದ್ರೆ ಪ್ರತಿ ಜಾತ್ರೆ ಒಂದು ದೇವಸ್ಥಾನದಲ್ಲಿ ಒಂದೇ ಬಾರಿ ಜಾಸ್ತಿ ಇರೋದು ಜಾತ್ರೆ ಇರೋದು. ಇಲ್ಲಿ ವಿಶೇಷ ಅಂದರೆ ವರ್ಷದಲ್ಲಿ 2 ಸಲ ಜಾತ್ರೆ, ಅದು ಎಟ್ ಎ ಟೈಮ್ 3 ದೇವಸ್ಥಾನಗಳ ಜಾತ್ರೆಗಳಿವೆ. ಅದನ್ನು ಅದೇ ಒಂದು ವಿಶೇಷ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.